ಗೈಸ್ ಇವಾಗ ಆಟೋ ಓಡಿಸ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್, ನೋಡೋಣ ಹೇಗಿರುತ್ತೆ ಅಂತ. ಚಿಕ್ಕ ವಯಸ್ಸಲ್ಲೇ ಚೇತಕ್ಕಿಂತ ಓಡಿಸಿದ್ರೆ ಇದೆಲ್ಲ ಈಸಿ ಆಗ್ಬಿಡೋದು, ನಮಗೆ ಬರಲಿಲ್ವಲ್ಲ. ನಮ್ಮ ಏರಿಯಾದಲ್ಲೆಲ್ಲ ಕನ್ನಡ ರಾಜ್ಯೋತ್ಸವ, ಯಾಕೆಂದರೆ ಬರೀ ಕನ್ನಡದವರೇ ಇಲ್ಲ ನಮ್ಮ ಏರಿಯಾದಲ್ಲಿ, ತಮಿಳವರು, ಮುಸ್ಲಿಮ್ ಅವರು, ತೆಲುಗು ಅವರು ಎಲ್ಲರೂ ಇದ್ದಾರೆ. ಎಲ್ಲರೂ ಆಟೋ ಓಡಿಸ್ತಾರೆ ಕೂಡ. ಎಲ್ಲರೂ ಸೇರಿ ಕನ್ನಡ ರಾಜ್ಯೋತ್ಸವ ಮಾಡೋದು, ಬರೀ ಕನ್ನಡದವರೇ ಸೇರ್ಕೊಂಡು ಮಾಡೋದಲ್ಲ ಈ ಹಬ್ಬ, ಇಡೀ ಕರ್ನಾಟಕ ಸೇರ್ಕೊಂಡು ಮಾಡೋ ಹಬ್ಬ. ಮಾತಾಡಿ ಅಂಕಲ್, ಕನ್ನಡ ಬಗ್ಗೆ ತಾನೇ ಮಾತಾಡ್ತಾ ಇದ್ದೀರಾ? ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಬ್ಲಾಗ್. ಸೊ ಗೈಸ್, ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ, ನಾವಿವತ್ತು ಒಂದು ಫೋಟೋ ಶೂಟ್ ಮಾಡಿಸ್ತಾ ಇದ್ದೀವಿ. ಆ್ಯಕ್ಚುಲಿ ನಾಳೆ ಬಂದು ಕನ್ನಡ ರಾಜ್ಯೋತ್ಸವ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಇದು ಕನ್ನಡ ರಾಜ್ಯೋತ್ಸವದ ಬ್ಲಾಗ್ ಆಗಿರೋದ್ರಿಂದ ಇವಾಗಲೇ ವಿಶ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಏನಂತ ಅಂದರೆ ಇವತ್ತೊಂದು ಫೋಟೋ ಶೂಟ್ ಮಾಡಿಸ್ತಾ ಇದ್ದೀನಿ ಕನ್ನಡ ರಾಜ್ಯೋತ್ಸವಕ್ಕೆ. ಯಾವ ಥರ ಫೋಟೋ ಶೂಟ್ ಮಾಡಿಸ್ತೀನಿ, ಏನು ಮಾಡಿಸ್ತೀನಿ ಅಂತ ನಿಮಗೆ ಬ್ಲಾಗ್ ಹೋಗ್ತಾನೆ ಗೊತ್ತಾಗುತ್ತೆ. ಸದ್ಯಕ್ಕೆ ಈ ಥರ ರೆಡಿ ಆಗಿದ್ದೀನಿ, ಇದರಲ್ಲೇ ಗೊತ್ತಾಗಿರುತ್ತೆ ಏನಕ್ಕೆ ಹಿಂಗೆ ರೆಡಿ ಆಗಿದ್ದೀನಿ ಅಂತ, ಏನು ಫೋಟೋ ಶೂಟ್ ಮಾಡಿಸ್ತಾ ಇದ್ದೀನಿ ಅಂತ. ಸೊ ಇದಕ್ಕೆ ಮುಂಚೆನೇ ಗೆಸ್ಟ್ ಮಾಡಿದ್ರೆ ಎಲ್ಲರೂ ಕಮೆಂಟ್ ಮಾಡಿ ಏನು ಫೋಟೋ ಶೂಟ್ ಮಾಡಿಸ್ತಾ ಇರ್ಬೋದು ನಾನು ಅಂತ. ಸೊ ಬನ್ನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಾವು ಇವಾಗ ಬಂದಿದ್ದೀವಿ. ನಾನು ಆ್ಯಕ್ಚುಲಿ ಕಾನ್ಸೆಪ್ಟ್ ಏನಂದರೆ, ಆಟೋ ಕನ್ನಡ ರಾಜ್ಯೋತ್ಸವ ಅಂದರೆ ತುಂಬ ಇಷ್ಟಪಟ್ಟು ಮಾಡೋರು ಅಂದರೆ ಆಟೋ ಡ್ರೈವರ್ದು. ಅದಕ್ಕೆ ಆಟೋ ಹಿಡ್ಕೊಂಡು ಒಂದು ಕಾನ್ಸೆಪ್ಟ್ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಆಟೋ ರೆಡಿ ಆಗ್ತಾಯಿದೆ. ಮಾತಿದೆ ಆಟೋ. ಎಷ್ಟು ದಿನ ಆಯ್ತು ನಾನು ಬ್ಲಾಗಿಗೆ ಬಂದು, ಏನು ಅನ್ನಿಸ್ತಾ ಇದೆ, ಆಗ್ತಾಯಿದೆ. ಆಲ್ರೆಡಿ ಪಾಪ ಅವನು ಕೆಲ್ಸಕ್ಕೆ ಹೋಗೋವನು ಕೆಲಸ ಬಿಟ್ಟು ನನಗೋಸ್ಕರ ಆಟೋ ಎಲ್ಲ ರೆಡಿ ಮಾಡಿಸ್ಕೊಂಡು ತೊಳ್ಕೊಂಬಂದು ನೀನೇ ಅವನೇ ತೊಳೆದು ಬೊಕ್ಕೆ ಹಾಕ್ಸಿ ಇವಾಗ ಫ್ಲ್ಯಾಗ್ ಎಲ್ಲಿದೆ ಫ್ಲ್ಯಾಗು, ಇವಾಗ ಫ್ಲ್ಯಾಗು ರೆಡಿ ಮಾಡಿ ಒಳ್ಳೆ ಫೋಟೋ ಶೂಟ್ ಮಾಡೋಣ. ಆದರೆ ಒಂದು ವೀಡಿಯೋನೂ ಮಾಡ್ತೀನಿ ಬನ್ನಿ. ಗೈಸ್, ಇವಾಗ ಫ್ಲ್ಯಾಗ್ ಕೂಡ ರೆಡಿ ಆಗ್ತಾ ಇದೆ ಅಂದ್ಕೊಳ್ಳಿ. ದೊಡ್ಡದು, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಏನೋ ಚಿಕ್ಕ ಫ್ಲ್ಯಾಗ್ ಎತ್ಕೊಂಡು ಬರ್ತಾನೇನೋ ಅಂದ್ಕೊಂಡ್ರೆ ದೊಡ್ಡ ಫ್ಲ್ಯಾಗ್ ಎತ್ಕೊಂಡು ಬಂದವನೇ ಅಂದ್ಕೊಳ್ಳಿ. ಸರಿಯಾಗಿದೆ ನೋಡಿ, ಇಷ್ಟು ದೊಡ್ಡದು ಇಲ್ಲಿವರೆಗೂ ಇದೆ. ಹಾಕಿದ್ರೆ ಇನ್ನೂ ಸಗದಾಗಿ ಕಾಣಿಸುತ್ತೆ. ಫೋಟೋ ಶೂಟ್ ಮಾಡಿದ್ರೆ ಬೆಂಕಿ. ಇನ್ಮೇಲೆ ಈ ಥರ ಕಾನ್ಸೆಪ್ಟ್ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸುಮ್ಮನೆ ಪೋಸಸ್ಸು ಅವೆಲ್ಲ ವೇಸ್ಟು. ಈ ಥರ ಕಾನ್ಸೆಪ್ಟ್ ಫೋಟೋ ಶೂಟ್ಸು, ರಿಲೇಟಬಲ್ ಫೋಟೋ ಶೂಟ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಖತ್ತಾಗಿದೆ ಇದು. ಯಸ್ ಗೈಸ್, ನೋಡಿ ಹೀಗಿದೆ ಔಟ್ಲುಕ್ಕು. ಫ್ಲ್ಯಾಗು ಕಟ್ಟಿದ್ದೀವಿ, ಡೆಕೋರೇಷನ್ ಮಾಡಿಸಿದ್ದೀವಿ. ಸೊ ಫ್ಲವರ್ ಡೆಕೋರೇಷನ್ ಮಾಡಿಕೊಟ್ಟಿರೋದು ನಮಗೆ ಬೆನ್ನಿ ಫ್ಲವರ್ ಸ್ಟಾಲ್ ಅವರು. ಇದು ನಮ್ಮ ಏರಿಯಾದಲ್ಲೇ ಇರೋದು, ಸಿಂಗ್ಸಂದ್ರದಲ್ಲಿ. ಏನಾದರೂ ಬೇಕು ಅಂದರೆ ನಮ್ಮ ಸರೌಂಡಿಂಗಲ್ಲಿ ಫ್ಲವರ್ ಡೆಕೋರೇಷನ್ಸ್ ಇಲ್ಲ ಬೊಕ್ಕೆ ಏನಾದರೂ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿ ಫೋನ್ ನಂಬರ್ ಕಾಣಿಸ್ತಾ ಇದೆಯಾ? ಅಲ್ಲಿದೆ ನೋಡಿ, ಫೋನ್ ನಂಬರ್ ಇದೆ, ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಏನೇ ಫ್ಲವರ್ ಡೆಕೋರೇಷನ್ಸ್ ಇದ್ರೂ ಇವ್ರು ಮಾಡಿಕೊಡ್ತಾರೆ. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಥ್ಯಾಂಕ್ ಯು. ಸೊ ಬನ್ನಿ ಹೋಗೋಣ, ಫೋಟೋ ಶೂಟ್ ಮಾಡ್ಸೋಣ ಇವಾಗ. ಲೆಟ್ಸ್ ಗೋ, ಚಲೋ. ಗೈಸ್, ಪರ್ಫೆಕ್ಟ್ ಆಟೋದ ಒಂಥರನೇ ಆಟೋ ಓಡಿಸೋ ಥರನೇ ಕಾಣಿಸ್ತಾ ಇದೀನ ಗೈಸ್? ಕಮೆಂಟ್ ಮಾಡಿ ಎಲ್ಲರೂ. ಕರೆಕ್ಟಾಗಿದೆಯಾ? ಕನ್ನಡ ರಾಜ್ಯೋತ್ಸವಕ್ಕೆ ನನ್ನ ಗಾಡೀಲಿ ಫೋಟೋ ಶೂಟ್ ಆಗ್ತಾಯಿದೆ. ನನಗಂತೂ ಫುಲ್ ಖುಷಿ. ನನ್ನ ಗಾಡಿ ಎಲ್ಲ ಮಸ್ತಾಗಿ ಹಿಡಿತಾ ಇದ್ದಾನೆ ಫೋಟೋನ, ಅವನು ಹಿಡ್ಕೊತಾ ಇದ್ದಾನೆ ಮಸ್ತಾಗಿ ಫೋಟೋನ ಕನ್ನಡ ರಾಜ್ಯೋತ್ಸವಕ್ಕೆ. ನನಗೆ ಗೊತ್ತಿರಂಗೆ ನಾಳೆ ಆಗ್ತಾನೆ ಅನ್ಕೊತೀನಿ, ನೋಡಬೇಕು. ಹೇಳಿ ಕನ್ನಡವೇ ನಮ್ಮಮ್ಮ, ಅವರಿಗೆ ಕೈ ಮುಗಿಯಮ್ಮ. ಹೇಳಿ, ಮಾತಾಡಿ ಅಂಕಲ್, ಕನ್ನಡ ಬಗ್ಗೆ ತಾನೇ ಮಾತಾಡ್ತಾ ಇದ್ದೀರಾ? ಗೈಸ್, ಫೋಟೋಸು ತುಂಬ ಚೆನ್ನಾಗಿ ಬರ್ತಾ ಇದೆ ಅಂದ್ಕೊಳ್ಳಿ. ಸಕ್ಕತ್ತಾಗಿ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ಹಂಗೆ ನೋಡ್ತಾ ಇದೆಯಾ? ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ತುಂಬ ಚೆನ್ನಾಗಿ ಬರ್ತಾ ಇದೆ ಗೈಸ್ ಫೋಟೋಸು. ಲೊಕೇಶನ್ ಆಗಲಿ, ಆಮೇಲೆ ಫೋಟೋಸ್ ಆಗಲಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ಫೋಟೋಸ್ ನೋಡಬೇಕು ಅಂದರೆ ದಯವಿಟ್ಟು ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಚೆಕ್ ಮಾಡಿ. ವಿಡಿಯೋ ಕೂಡ ಮಾಡೋ ಪ್ಲ್ಯಾನ್ ಇದೆ, ಬಟ್ ಏನು ಮಾಡೋದು ಅಂತ ಗೊತ್ತಿಲ್ಲ. ಬಟ್ ಶೂಟ್ ಮಾಡ್ತಾ ಇದ್ದೀವಿ, ನೋಡೋಣ. ಲೆಟ್ಸ್ ಗೋ. ಬರಲಿಲ್ಲ. ಹಾರ್ಡ್ ವರ್ಕ್ ನೀವು ನೋಡಿರೋದು 2 ಕ್ಲಿಪ್, ಆದರೆ ನಾವು 30 ಸತಿ ಮಾಡಿದ್ದೀವಿ ಅವಾಗಿಂದ. ಅಯ್ಯೋ,
ಆಟೋ ಓಡಿಸೋದು ಹೇಳ್ಕೊಡು ನನಗೆ. ಹಿಂಗೆ ಗೈಸ್ ಆಟೋ ಓಡಿಸೋದು ಕಲಿತಾ ಇದ್ದೀನಿ ಅಂದ್ಕೊಳ್ಳಿ. ವಾಕ್ ಬರಲ್ಲ, ವಾಕು ನಡ್ಕೊಂಬರ್ತೀನಿ. ನೀನು ಇಲ್ಲಿಂದ ಫೋಕಸ್ ಮಾಡೋದೇನ? ರೆಡಿ 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 ಸ್ಟಾರ್ಟ್ ಸ್ಟಾರ್ಟ್. ಇದೊಂದೇ ವಿಡಿಯೋ ಅಪ್ಪ, ಇದೊಂದೇ ಸತಿ ಬಂದಿದ್ದು. ಓಕೆ ಗೈಸ್ ಇವಾಗ ಆಟೋ ಓಡಿಸ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್. ನೋಡೋಣ ಹೇಗಿರುತ್ತೆ ಅಂತ. ಚಿಕ್ಕ ವಯಸ್ಸಲ್ಲೇ ಚೇತ ಓಡಿಸಿದ್ರೆ ಇದೆಲ್ಲ ಈಸಿ ಆಗ್ಬಿಡೋದು, ನಮಗೆ ಬರಲಿಲ್ಲ. ಮೇಲೆ ಹಾಕಿದ್ದೀರಿ, ಮೇಲೆ ಹಾಕಿ. ಮೇಲೆಲ್ಲೋ ಹಾಂ ಒಂದಾ ಅಷ್ಟೇ ಇಲ್ಲ, ಅದರಲ್ಲೇ ಸಾಕಿಲ್ಲ. ನಿಧಾನ ರಿಲೀಸ್ ಮಾಡು ಅಷ್ಟೇ ಬಿಡು. ಅದು ಗಾಡಿ ಬರ್ತಾರಲ್ಲ. ನಾನೇ ಓದ್ಕೊಂಡ್ಬರ್ತೀನಿ ಮನೆಗೆ. ಚೆನ್ನಾಗ್ ಬಂತೇನಾ? ಬರ್ಲಿಲ್ಲ. ಇಲ್ಲ ಫೋಕಸ್ ಒಂದು ಮಾಡು ಸಾಕು. ಮತ್ತೆ ಹಿಂದೆ ತಗೊಂಡು ಮಾಡೋದು. ತಿರ್ಸಿ ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಮಾಡಲ್ಲ ಇದಕ್ಕೆ ಇಡು. ಸ್ಟಾರ್ಟ್ ಮಾಡು. ಅದು ಅಂಕೋದು ಅಣ್ಣ ಟ್ಯಾಪ್ ಮಾಡು, ನನ್ನ ಮೇಲೆ ಟ್ಯಾಪ್ ಮಾಡಿ ಇಟ್ಕೋ. ಹೋಗು ಗೈಸ್, ಇವಾಗ ಮಾದೆ ಸೈಡ್ ವೀಲಿಂಗ್ ಹೊಡಿತಾನೆ. ಹಾಂ ಬರಲಿಲ್ಲ. ಗೈಸ್ ವೆಲ್ಕಮ್ ಬ್ಯಾಕ್. ನಾವು ಇವಾಗ ಫೋಟೋಶೂಟು ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ನಿಮಗೆ ನಮ್ಮ ಏರಿಯಾ ಆಟೋ ಸ್ಟ್ಯಾಂಡ್ ತೋರ್ಸೋಣ ಅಂತ ತಿರ್ಗಾ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಆಟೋ ಸ್ಟ್ಯಾಂಡಲ್ಲೇ ನಿಜವಾದ ಕನ್ನಡ ರಾಜ್ಯೋತ್ಸವ ನಡೆಯೋದು. ಯಾಕೆಂದರೆ ನೋಡಿ ತೋರಿಸ್ತೀನಿ, ಸಕ್ಕತ್ತಾಗಿ ಮಾಡಿದ್ದಾರೆ. ನಾಳೆ ಫುಲ್ಲು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮ ಏರಿಯಾದಲ್ಲೆಲ್ಲ ಕನ್ನಡ ರಾಜ್ಯೋತ್ಸವ. ಯಾಕೆಂದರೆ ಬರೀ ಕನ್ನಡದವರೇ ಇಲ್ಲ ನಮ್ಮ ಏರಿಯಾದಲ್ಲಿ, ತಮಿಳವರು, ಮುಸ್ಲಿಮ್ ಅವರು, ತೆಲುಗವರು ಎಲ್ಲರೂ ಇದ್ದಾರೆ. ಎಲ್ಲರೂ ಆಟೋ ಓಡಿಸ್ತಾರೆ ಕೂಡ. ಎಲ್ಲರೂ ಸೇರಿ ಕನ್ನಡ ರಾಜ್ಯೋತ್ಸವ ಮಾಡೋದು. ಬರೀ ಕನ್ನಡದವರೇ ಸೇರ್ಕೊಂಡು ಮಾಡೋದಲ್ಲ ಈ ಹಬ್ಬ, ಇಡೀ ಕರ್ನಾಟಕ ಸೇರ್ಕೊಂಡು ಮಾಡೋ ಹಬ್ಬ. ಏನೋ ಚೆನ್ನಾಗಿ ಉಳಿಸ್ಕೊಂಡು ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ನಮ್ಮ ಆಟೋದವರಿಂದನೇ. ಆಟೋದವ್ರಿಗೊಂದು ರೆಸ್ಪೆಕ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಯಾಕೆಂದರೆ ನಾನು ಅಷ್ಟೇ ಎಲ್ಲೇ ಓಡಾಡಬೇಕು ಅಂದ್ರೆ ನಾನು ಆಟೋದಲ್ಲೇ ಓಡಾಡೋದು. ನನಗೆ ಆಟೋ ಅಂದರೆ ತುಂಬ ಇಷ್ಟ. ನಾನು ಆಕ್ಸಿಡೆಂಟ್ ಆದಾಗಲೂ ಅಷ್ಟೇ ಆಟೋದವರಿಂದನೇ ನನ್ನ ಜೀವ ಉಳಿದಿದ್ದು ಅಂತಲೂ ತುಂಬ ಸತಿ ನಾನು ಹೇಳಿದ್ದೀನಿ ಕೂಡ. ಅದಕ್ಕೆ ಆಟೋದವ್ರು ಅಂದರೆ ನನಗೆ ಏನೋ ಒಂಥರ ಎಮೋಷನ್. ಆಟೋದವ್ರು ಅಂದರೆ ತುಂಬ ಇಷ್ಟ. ಆಟೋ ಅಂದರೆ ತುಂಬ ಇಷ್ಟ. ನನ್ನ ಫ್ಯೂಚರಲ್ಲಿ ಒಂದು ಆಟೋ ಇಟ್ಕೊಂಡು ಎತ್ಕೊಂಡು ನಾನೇ ಓಡಾಡ್ತೀನಿ. ಆಟೋದಲ್ಲೇ ಟ್ರಿಪ್ಗಳು ಹೊಡೆಯೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇವಾಗ ಮನೆಗೆ ಹೋಗ್ತಾ ಇದೀವಿ. ಬನ್ನಿ ಏನೇನಾಗುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೋಡೋಣ. ಗೈಸ್ ವೆಲ್ಕಮ್ ಬ್ಯಾಕ್. ಇದಾಗಿತ್ತು ಇವತ್ತಿನ ವ್ಲಾಗ್, ಕನ್ನಡ ರಾಜ್ಯೋತ್ಸವದ ವ್ಲಾಗ್. ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಎಲ್ಲರೂ ಕನ್ನಡನ ಮನಸ್ಸಿಂದ ಮಾತಾಡಿ. ಅದ್ಯಾವುದೋ ಒಂದು ಲೈನ್ ಕೇಳಿದೆ ಇವತ್ತು, ಯಾವುದಪ್ಪ ಅದು, ಸಿರಿಗನ್ನಡಂ ಗೆಲ್ಗೆ ಸರಿಗನ್ನಡಂ ಬಾಳ್ಗೆ ಅಂತ.
ದಯವಿಟ್ಟು ಕರ್ನಾಟಕದಲ್ಲಿ ಕನ್ನಡ ಮಾತ್ರ ಮಾತಾಡಿ, ಬೇರೆ ಭಾಷೆಗಳನ್ನ ಆದಷ್ಟು ಕಮ್ಮಿ ಮಾಡಿ, ಮತ್ತು ಬರ್ದೇ ಇರೋರಿಗೆ ಕನ್ನಡ ಕಲಿಸಿ, ಕನ್ನಡ ಉಳಿಸಿ, ಕನ್ನಡದವ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್, ಐ ಲವ್ ಯು ಆಲ್. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆಲ್ಲರೂ ಸಿಗ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ರೋಹನ್ ರಾಜ್ ಸೈನಿಂಗ್ ಆಫ್.